ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಶ್ರೀಮಚ್ಚಂದ್ರಕಲಾಧರಾತ್ಮಜಭಜಂ ಶೃಂಗಾರ ಶೋಭಾಕೃತಿಂ ಗೌರೇಪಿ ನಘನಸ್ತನಾಮಿತಪಯ ಸಾರಜ್ಞಮಾಜ್ಞಾಸನಂ ಬಾಲೇಶ ಪ್ರಕಟಾಭಿಮಾನ ಜಲದೋ ದಂಚತ್ ಪ್ರಚಂಡಾನಿಲಂ ಸುಬ್ರಹ್ಮಣ್ಯಂ ಅಗಣ್ಯ ಪುಣ್ಯಚರಿತಂ ವಂದೇ ಪರಂ ದೇಶಿಕಂ. ಸುಬ್ರಹ್ಮಣ್ಯಮಗಣ್ಯ ಪುಣ್ಯಚರಿತಂ ವಂದೇ ಪರಂ ದೇಶಿಕಂ. ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ. ಆತ್ಮೀಯರೇ, ಇಂದು 18ನೇ ತಾರೀಕು 8ನೇ ತಿಂಗಳು 2026ನೇ ಇಸ್ವಿ, ಮಂಗಳವಾರ. ಇಂದಿನ ದಿವಸದ ಪಂಚಾಂಗ ಏನಿದೆ, ದಿನದ ವಿಶೇಷತೆ ಏನು, ಗ್ರಹಗಳ ಸ್ಥಿತಿಗತಿಗಳೇನು ಹಾಗೂ ರಾಶಿಫಲ ಯಾವ ರೀತಿಯಲ್ಲಿದೆ ನೋಡೋಣ ಬನ್ನಿ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿ ತಿಥಿ ಆಗಿರತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸದ ನಕ್ಷತ್ರ ಚಿತ್ರಾ ನಕ್ಷತ್ರ ಇದೆ. ಬೆಳಗ್ಗೆ 7:28 ಮಾತ್ರ. ಆನಂತರದಲ್ಲಿ ಸ್ವಾತಿ ನಕ್ಷತ್ರ ಬರ್ತಾ ಇದೆ. ಈ ದಿವಸದ ಯೋಗವನ್ನು ನೋಡುವಾಗ ಶುಭನಾಮ ಯೋಗ ಇದೆ, ಕೌಲವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ದಿನದ ವಿಶೇಷತೆಯಲ್ಲಿ ಶ್ರಾವಣ ಮಾಸದ ಮೊದಲನೇ ಮಂಗಳವಾರ, ಮಂಗಳಗೌರಿ ವ್ರತಾಚರಣೆಯನ್ನು ಮಾಡುವಂತಹ ದಿವಸ. ಮಂಗಳಗೌರಿ ಅಮಂಗಳವನ್ನು ದೂರ ಮಾಡಿ ಮಂಗಳವನ್ನು ದಯಪಾಲಿಸುವಂತಹ ದೇವತೆ ಮಂಗಳ ಗೌರಿ. ಗೌರಿ ಎಂದರೆ ಬಿಳಿಯ ಬಣ್ಣವುಳ್ಳವಳು. ಗೌರನ ಹೆಂಡತಿಯಾಗಿರತಕ್ಕಂಥವಳು ಪರಮೇಶ್ವರನ ಹೆಂಡತಿಯಾದಂತಹ ಪಾರ್ವತಿಯನ್ನೇ ಗೌರಿ ಅಂತ ಕರೀತಾರೆ. ಆ ಗೌರಿ ಸ್ವರ್ಣಗೌರಿ ಹೌದು, ಮಂಗಳಗೌರಿ ಹೌದು, ಅದಲ್ಲದೆ ತ್ರೈಲೋಕ್ಯ ಮೋಹನ ಗೌರಿಯೂ ಹೌದು. ಇಂದು ನಾವು ಆಚರಣೆ ಮಾಡುವಂತಹದ್ದು ಮಂಗಳ ಗೌರಿ ವ್ರತಾಚರಣೆ. ಹೆಂಗಳೆಯರಿಗೆ, ಹೆಂಗಸರಿಗೆಲ್ಲ ಅತ್ಯಂತ ಶುಭದಾಯಕವಾಗಿರ್ತಕ್ಕಂತಹ ವ್ರತಾಚರಣೆ ಮಂಗಳಗೌರಿ ವ್ರತಾಚರಣೆಯನ್ನು ಮಾಡುವುದರಿಂದ ಮನೆಯಲ್ಲಿ ಮಂಗಳ, ನಿಮಗೂ ಮಂಗಳ, ಕುಟುಂಬಕ್ಕೆಲ್ಲ ಮಂಗಳ ಉಂಟಾಗ್ತದೆ. ಜೊತೆಯಲ್ಲಿ ಮಾಂಗಲ್ಯವನ್ನು ಉಳಿಸಿಕೊಡುವಂತಹ ದೇವತೆ, ಮಾಂಗಲ್ಯದ ಅಧಿದೇವತೆಯಾಗಿರ್ತಕ್ಕಂತಹ ಗೌರಿಯ ಉಪಾಸನೆ. ಸೌಭಾಗ್ಯವತಿಯರೆಲ್ಲ ಮಂಗಳಗೌರಿ ವ್ರತಾಚರಣೆಯನ್ನು ಮಾಡಿಕೊಳ್ಬೋದು, ಶುಭವಾಗ್ತದೆ. ಇಂದಿನ ದಿವಸದ ಖಗೋಳದ ಗ್ರಹಸ್ಥಿತಿಯನ್ನು ನೋಡುವಾಗ ಮೇಷ ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹಗಳಿಲ್ಲ. ಮಿಥುನ ರಾಶಿಯಲ್ಲಿ ಕುಜ ಇದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ಬುಧ ಮತ್ತು ಗುರುವಿನ ಯುತಿ. ಸಿಂಹ ರಾಶಿಯನ್ನು ರವಿ ಪ್ರವೇಶ ಮಾಡಿದ್ದಾಯಿತು, ಸಿಂಹ ತಿಂಗಳ ಆರಂಭವಾಗಿದೆ. ಜೊತೆಯಲ್ಲಿ ರವಿ ಮತ್ತು ಕೇತುವಿನ ಯುತಿ ಸಿಂಹ ರಾಶಿಯಲ್ಲಿ. ಶುಕ್ರನು ಕನ್ಯಾ ರಾಶಿಯಲ್ಲಿದ್ದಾನೆ. ತುಲಾ ರಾಶಿಯಲ್ಲಿ ಮಾಂದ್ಯೋದಯವಾಗಿದೆ. ವೃಶ್ಚಿಕ ಶೂನ್ಯ, ಧನುಷ್ ಶೂನ್ಯ, ಮಕರವೂ ಶೂನ್ಯ ರಾಶಿ. ಕುಂಭ ರಾಶಿಯಲ್ಲಿ ರಾಹು, ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ಇದು ಇವತ್ತಿನ ಖಗೋಳದ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಗ್ರಹಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳ ನಿಷ್ಕರ್ಷೆಯನ್ನು ಮಾಡೋಣ. ಮೇಷಾದಿ 12 ರಾಶಿಯವರಿಗೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ಅಧಿಪತಿ ಕುಜನೇ ಆದ್ದರಿಂದ ಮಂಗಳ ದೇವತೆಯಂತಹ ಮಂಗಳಗೌರಿಯ ಆರಾಧನೆಯನ್ನು ನೀವು ವಿಶೇಷವಾಗಿ ಮಾಡಿಕೊಳ್ಳಬೇಕು. ತೃತೀಯ ಭಾವದಲ್ಲಿದ್ದರಿಂದ ನಿಮ್ಮ ಸಹೋದರ ಸಹೋದರಿಯರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇದೆ. ಲಾಭ ಭಾವದಲ್ಲಿ ಬಾಧೆಯಲ್ಲಿ ರಾಹು ಇರುವುದರಿಂದ ಸ್ವಲ್ಪ ಮಟ್ಟಿಗೆ ಬೆನ್ನು ನೋವು, ಕತ್ತಿನ ಹಿಂಭಾಗದಲ್ಲಿ ನೋವು ಅಥವಾ ಸೊಂಟದ ಜಾಯಿಂಟ್ನಲ್ಲಿ ನೋವು ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಇವತ್ತಿನ ದಿವಸ ಮೇಷರಾಶಿಯವರಿಗೆ. ಮಾಂದಿಯು ಸಪ್ತಮ ರಾಶಿಯಲ್ಲಿ ನಿಂತಿದ್ದರಿಂದ ಸ್ವಲ್ಪ ಮಟ್ಟಿಗೆ ದಾಂಪತ್ಯ ಜೀವನದಲ್ಲಿ ವಿರಸ, ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಪರಿಹಾರಕ್ಕಾಗಿ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳಿ. ಆರೋಗ್ಯಕ್ಕೆ ನೆಮ್ಮದಿಗಾಗಿ ಮೃತ್ಯುಂಜಯನ ಸೇವೆಯನ್ನು ಮಾಡುವುದರಿಂದ ಮೇಷರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 9 ಬಳಸಿಕೊಳ್ಳಿ. ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳಿ. ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಮೇಷರಾಶಿಯವರಿಗೆ ಶುಭ ಇದೆ. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾದಂತಹ ಶುಕ್ರ ಪಂಚಮ ರಾಶಿಯಲ್ಲಿ ಚಂದ್ರನೊಟ್ಟಿಗಿದ್ದಾನೆ ಅಂದಾಗ ಮಕ್ಕಳಿಗೇನಾದರೂ ತೊಂದರೆ ಆಗುವಂತಹ ಸಾಧ್ಯತೆ ಇದೆ. ಅದರಲ್ಲೂ ನಿಮಗೆ ಹೆಣ್ಣು ಮಕ್ಕಳಿದ್ದಾರೆ ಅಂದರೆ ಹೆಣ್ಣು ಮಕ್ಕಳಿಗೆ ಆರೋಗ್ಯಕ್ಕೇನಾದರೂ ಕಿರಿಕಿರಿ, ನೆಗಡಿ, ತಲೆನೋವು, ಜ್ವರ ಅಥವಾ ದೈಹಿಕವಾಗಿ ಬೇರೆ ಬೇರೆ ರೀತಿಯಂತಹ ಕಾಯಿಲೆಗಳ ಲಕ್ಷಣಗಳು ಕಂಡುಬರುವಂತಹ ಸಾಧ್ಯತೆ ಇದೆ. ಕಾರಣ ಚಂದ್ರನಿಗೆ ಮತ್ತು ಶುಕ್ರನಿಗೆ ಶನಿಯ ದೃಷ್ಟಿ ಇದ್ದದ್ದರಿಂದ. ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿ ರಾಹು ಇದ್ದದರಿಂದ ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ ಅಥವಾ ಉದ್ಯೋಗದಲ್ಲಿ ಜಗಳ, ನಿಮ್ಮವರೇ
ನಿಮಗೆ ಶತ್ರುಗಳಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ವೃಷಭ ರಾಶಿಯವರಿಗೆ. ಸಪ್ತಮಾಧಿಪತಿಯಂತಹ ಕುಜ ಧನಸ್ಥಾನದಲ್ಲಿ ಇದ್ದದ್ದರಿಂದ ಊಟೋಪಚಾರದ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು ಇವತ್ತಿನ ದಿವಸ. ಕುದನ್ನಃ ದೋಷ ಪರಿಹಾರಕ್ಕಾಗಿ ಅನ್ನಪೂರ್ಣೇಶ್ವರಿ ಆರಾಧನೆಯನ್ನು ಮಾಡಿಕೊಳ್ಳುವುದರ ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲಕರವಾಗಿದೆ. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡುವಂತಹ ದಿಕ್ಕಾಗಿದೆ, ಮಾಡಿಕೊಳ್ಳಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ. ಕ್ಷತತನು ಶರೀರವನ್ನು ಜರ್ಜರಿತ ಮಾಡ್ತಾರೆ. ತಲೆಗೇನಾದರೂ ಏಟು ಬೀಳುವಂತಹ ಸಾಧ್ಯತೆ, ಆಕಸ್ಮಿಕವಾಗಿ ಕಾಲು ಜಾರಿ ಬಿದ್ದು ಬಿಡ್ತೀರಿ, ತಲೆಗೆ ಏಟು ಬೀಳುವಂತಹ ಸಾಧ್ಯತೆ, ಕಿವಿಯಲ್ಲಿ ಮೂಗಲ್ಲಿ ರಕ್ತ ಬರುವಂತಹ ಸಾಧ್ಯತೆಯೂ ಇರತಕ್ಕಂಥದ್ದು. ಸ್ವಲ್ಪ ಜಾಗ್ರತೆ ಬೇಕು. ಜೊತೆಯಲ್ಲಿ ನಿಮ್ಮ ರಾಶಿಯಲ್ಲೇ ಕುಜ ಇದ್ದರಿಂದ ಬೆಂಕಿಯಿಂದ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಅಥವಾ ವಾಹನದಲ್ಲಿ ಹೋಗುವಾಗ ಅತಿಯಾದ ಹೊಗೆಯಾಗಿ ಬೆಂಕಿ ಬೀಳುವಂತಹ ಸಾಧ್ಯತೆಗಳು ಸಾಕಷ್ಟು. ಅದಕ್ಕೆ ಕಾರಣ ಯತ್ರ ಯತ್ರ ಧೂಮ ತತ್ರ ತತ್ರ ವನ್ನಿ. ಎಲ್ಲಿ ಹೊಗೆ ಅತಿಯಾಗಿ ಕಾಣಿಸ್ತದೆಯೋ ಅಲ್ಲಿ ಬೆಂಕಿ ಇದ್ದೇ ಇರ್ತದೆ ಅನ್ನುವಂಥದ್ದು ಸ್ಪಷ್ಟ. ಆದ್ದರಿಂದಲೇ ತುಂಬ ಜಾಗೃತಿಯಾಗಿರಬೇಕು ಮಿಥುನ ರಾಶಿಯವರು. ಮಿಥುನ ರಾಶಿಯವರು ದೋಷ ನಿವಾರಣೆಗಾಗಿ ಅಗ್ನಿಯ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಜೊತೆಯಲ್ಲಿ ವರುಣ ದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಹಸಿರು ಬಣ್ಣದ ಬಟ್ಟೆ ಆದೀತು 5ರ ಸಂಖ್ಯೆಯನ್ನು ಉಪಯೋಗಿಸ್ಕೊಳ್ಳಿ. ಆಗ್ನೇಯ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡುವುದರಿಂದ ಅನುಕೂಲ ಉಂಟಾಗ್ತದೆ. ಜೊತೆಯಲ್ಲಿ ವಿಷ್ಣು ದೇವರ ಅನುಗ್ರಹ, ಸುಬ್ರಹ್ಮಣ್ಯ ದೇವರ ಅನುಗ್ರಹವನ್ನು ಪಡೆಯುವುದರಿಂದ ಕಷ್ಟ ನಿವಾರಣೆ ಮಿಥುನ ರಾಶಿಯವರಿಗೆ. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ರಾಹು ಇದ್ದದ್ದರಿಂದ, ರಂಧ್ರ ರಾಹುವಿನ ದೋಷವಾದ್ದರಿಂದ ಸ್ವಲ್ಪ ಆತಂಕ ಮೂಡುವಂತಹದ್ದು. ದೈಹಿಕವಾಗಿ ಅನಾರೋಗ್ಯ, ಮಾನಸಿಕವಾದಂತಹ ಚಿಂತೆ ಉಂಟಾಗ್ತದೆ. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಉಂಟಾಗ್ತದೆ. ಕೈಕಾಲುಗಳು ಬತ್ತಿ ಬರ್ತದೆ. ನಿಂತುಕೊಳ್ಳುವುದಕ್ಕೆ ಸ್ವಲ್ಪ ಮಟ್ಟಿಗೆ ಪ್ರಯಾಸ ಪಡಬೇಕಾದಂತಹ ಸಂದರ್ಭ ಬರ್ತದೆ. ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ಕರ್ಕಾಟಕ ರಾಶಿಯವರು. ನೋಡಿ, ಕರ್ಕಾಟಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ತಂದೆಗೆ ಅನಾರೋಗ್ಯ, ತಂದೆಯ ಕಾಯಿಲೆಯ ವಿಷಯದಲ್ಲಿ ಆತಂಕ ಮೂಡುವಂತಹ ಸಾಧ್ಯತೆ ಇವತ್ತಿನ ದಿವಸ ಕರ್ಕಾಟಕ ರಾಶಿಯವರಿಗೆ. ಎಲ್ಲ ದೋಷ ನಿವಾರಣೆಗಾಗಿ ಮೃತ್ಯುಂಜಯನ ಪ್ರಾರ್ಥನೆ, ಮೃತ್ಯುಂಜಯನ ದರ್ಶನ, ಮೃತ್ಯುಂಜಯನಿಗೆ ಪಂಚಾಮೃತಾಭಿಷೇಕ ಇತ್ಯಾದಿಗಳನ್ನು ಮಾಡಿಸುವುದರಿಂದ ಅನುಕೂಲವಾದೀತು. 2 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ದುರ್ಗಾದೇವಿಯನ್ನು ಪ್ರಾರ್ಥಿಸಿ ದಕ್ಷಿಣ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಹಿತಕರವಾಗಿರುತ್ತದೆ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಆಗಿರತಕ್ಕಂತಹ ಸೂರ್ಯ ನಿಮ್ಮ ರಾಶಿಗೆ ಬಂದಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದಾನೆ. ಸ್ವಕ್ಷೇತ್ರದಲ್ಲಿದ್ದಾಗ ಒಳ್ಳೆಯ ಸತ್ಫಲವನ್ನು ಕೊಡುವಂತಹ ಸಾಧ್ಯತೆ ರಾಜಕಾರಣಿಗಳಿಗೆ ಅಥವಾ ರಾಜಕೀಯದಲ್ಲಿರ್ತಕ್ಕಂಥವರಿಗೆ, ಸರ್ಕಾರಿ ಉದ್ಯೋಗದಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ. ನೋಡಿ, ನಿಮ್ಮ ರಾಶಿಯಲ್ಲಿ ಕೇತು ಇದ್ದದರಿಂದ ಕೆಲವರಿಗೆ ಮಂತ್ರ ಮಾರಣಾದಿ ದೋಷಗಳು ಕಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಶತ್ರುಗಳಿಂದ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದೇ ಇವತ್ತಿನ ದಿವಸ. ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತೀರಿ. ಜೊತೆಯಲ್ಲಿ ದಂತರೋಗ, ಹಲ್ಲಿನಲ್ಲಿ ಏನಾದರೂ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉದರ ವ್ಯಾಧಿ, ನಿಮ್ಮ ರಾಶಿಯೇ ಉದರ ಸ್ಥಾನವಾಗಿರ್ತಕ್ಕಂತಹದ್ದು. ದೋಷ ನಿವಾರಣೆಗಾಗಿ ಮೃತ್ಯುಂಜಯನ ಪ್ರಾರ್ಥನೆ ಮಾಡಿಕೊಳ್ಳಿ. ಮೃತ್ಯುಂಜಯ ಸ್ತೋತ್ರವನ್ನು ಪಠನ ಮಾಡಿ ಅಥವಾ ಪಂಚಾಕ್ಷರಿ ಜಪವನ್ನು ಜಪಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. ಸಾಧ್ಯವಾದರೆ ಭೂತನಾಥನ ಆರಾಧನೆ ಅಥವಾ ಭೂತನಾಥನ ದರ್ಶನ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1 ಕೆಂಬಣ್ಣ, ದಕ್ಷಿಣ ದಿಕ್ಕು ಅಥವಾ ಪೂರ್ವ ದಿಕ್ಕು, ಜೊತೆಯಲ್ಲಿ ಮೃತ್ಯುಂಜಯನ ಉಪಾಸನೆ, ಇವೆಲ್ಲ ನಿಮಗೆ ಕ್ಷೇಮಕರ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಲಾಭಭಾವದಲ್ಲಿದ್ದಾನೆ. ಒಳ್ಳೆಯ ಲಾಭದ ಕಾಲವಾಗಿರ್ತಕ್ಕಂಥದ್ದು. ಧನಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ನಿಮ್ಮ ರಾಶಿಗೆ ಬಂದಿದ್ದಾನೆ. ಅಂದರೆ ಧನ ಸಮೃದ್ಧಿ ಆಗ್ತದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಹುಡುಕಿಕೊಂಡು ಬರುವಂತಹ ದಿವಸ, ಅಭಿವೃದ್ಧಿಯ ದಿವಸವಾಗಿರ್ತಕ್ಕಂಥದ್ದು. 7ನೇ ಮನೆಯಲ್ಲಿ ಶನಿ ಮಹಾತ್ಮ ನಿತ್ತು ನೋಡ್ತಾ ಇದ್ದದ್ರಿಂದ ಕೆಲಸಗಾರರಿಂದ ಸ್ವಲ್ಪ ಮಟ್ಟಿಗೆ ತೊಂದರೆಯಾಗುವಂತಹ ಲಕ್ಷಣ. ಅವರೇ ನಿಮಗೆ ಮೋಸ ಮಾಡ್ಬೋದು ಅಥವಾ ಅವರಿಂದ ನೀವು ಮೋಸ ಹೋಗ್ಬೋದು. ಸ್ವಲ್ಪ ಜಾಗ್ರತೆಯಾಗಿರಿ ಇವತ್ತಿನ ದಿವಸ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಕಾರ್ತಿವೀರ್ಯ ಅರ್ಜುನನ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇದೆ. ಜೊತೆಯಲ್ಲಿ ಚಂಡಿಕಾ ಪಾರಾಯಣವನ್ನು ಸಾಧ್ಯವಾದರೆ ಮಾಡಿಸ್ಕೊಳ್ಳಿ. ಭಯ ನಿವಾರಣೆಗಾಗಿ ದುರ್ಗೆ ಸ್ಮೃತ ಹರಸಿ ಭೀತಿ ಮಶೇಷ ಜಂತೋ ಹೇಳುವಂತಹ ಮಂತ್ರದಿಂದ ನೀವು ಪಲ್ಲವ ಪಾರಾಯಣವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 5 ಹಸಿರು ಬಣ್ಣ. ಆ ನೈಋತ್ಯ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ನಿಮಗೆ ಹಿತಕರವಾಗಿರ್ತಕ್ಕಂಥದ್ದು. ಜೊತೆಯಲ್ಲಿ ನೀವು ವಿಷ್ಣು ದೇವರ ಆರಾಧನೆಯನ್ನು ಅಥವಾ ಶ್ರೀರಾಮದೇವರ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರ್ತಕ್ಕಂತಹ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ.
ಮಾಡ್ಕೊಳ್ಳಿ, ಸುಖವಾಗುತ್ತೆ, ಶುಭವಾಗುತ್ತೆ ಕನ್ಯಾ ರಾಶಿಯವರಿಗೆ. ಈಗ ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ವ್ಯಯದಲ್ಲಿದ್ದಾನೆ. ತುಂಬ ಖರ್ಚು, ತುಂಬ ನಷ್ಟವನ್ನು ಕಾಣುವಂತಹ ಒಂದು ಸಂದರ್ಭ ಇದೆ. ಆರ್ಥಿಕವಾಗಿ ಸಂಕಷ್ಟಗಳು ಉಂಟಾಗುವಂತಹ ಲಕ್ಷಣ, ವ್ಯಾಪಾರ ವ್ಯವಹಾರದಲ್ಲಿ ತೊಡಕುಂಟಾಗುವಂತಹ ಲಕ್ಷಣ ಇದೆ. ಜೊತೆಯಲ್ಲಿ ಬಂಧುಗಳಿಂದ ಕ್ಲೇಶ ಉಂಟಾಗುವಂತಹ ಲಕ್ಷಣ, ಬಂದು ಹೋಗುವವರೇ ನಿಮಗೆ ತೊಂದರೆ ಕೊಡುವಂತಹ ಸಾಧ್ಯತೆ. ಕೆಲವರಿಗಂತೂ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀರಿ ನೀವು, ನಾವು ಹೇಳೋದು ಮಂತ್ರ ಮಾಟಾದಿಗಳು ಆಗುವಂತಹ ಸಾಧ್ಯತೆ ಅಂತ. ಆದ್ದರಿಂದ ಸ್ವಲ್ಪ ಆ ಬಗ್ಗೆ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ನಡೆಯುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿರಿ ತುಲಾರಾಶಿಯವರು. ಕಾರಣ ಬಾಧಾಸ್ಥಾನದಲ್ಲಿ ಕೇತು ಇದ್ದದ್ದರಿಂದ ಈ ರೀತಿಯಾದಂತಹ ತೊಂದರೆ. ಪರಿಹಾರಕ್ಕಾಗಿ ಸುದರ್ಶನ ಜಪ, ಸುದರ್ಶನ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ ಇದೆ. ಅನ್ನಪೂರ್ಣೇಶ್ವರಿ ಅಥವಾ ಲಕ್ಷ್ಮೀ ಆರಾಧನೆ, ಜೊತೆಯಲ್ಲಿ 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಪಶ್ಚಿಮ ದಿಕ್ಕು ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮ್ಮೆಲ್ಲ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಅನ್ನಪೂರ್ಣೇಶ್ವರಿ ಅನುಗ್ರಹದಿಂದ ತುಲಾರಾಶಿಯವರಿಗೆ. ಈಗ ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜ 8ನೇ ಮನೆಯಲ್ಲಿದ್ದಾನೆ. 8 ಅಂದರೆ ಒಂದು ರೀತಿಯಲ್ಲಿ ನಂಟು, ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು. ರೋಗ ನಂಟಾಗುವುದು ಅಥವಾ ಗಂಟಿನಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಶತ್ರುಗಳ ಗಂಟಿನಲ್ಲಿ ನೀವು ಸಿಲುಕಿಕೊಳ್ಳಬೇಕಾದಂತಹ ಸಂದರ್ಭ ಬರಬಹುದು. ಶತ್ರುಗಳ ಗಂಟು ಅಂದರೆ ಇಲ್ಲಿ ಬಲೆ ಒಳಗೆ, ಆದ್ದರಿಂದ ತುಂಬ ಜಾಗೃತೆಯಾಗಿರಬೇಕು ವೃಶ್ಚಿಕ ರಾಶಿಯವರು. ಕಾರಣ ಪಂಚಮದಲ್ಲಿ ಶನಿ ಮಹಾತ್ಮ ಇದ್ದು ನಿಮ್ಮ ಧನಸ್ಥಾನವನ್ನು, ಕುಟುಂಬವನ್ನು ನೋಡ್ತಾ ಇದ್ದಾನೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಉಂಟಾಗ್ತದೆ, ಭೃತ್ಯರಿಂದ ತೊಂದರೆ ಉಂಟಾಗ್ತದೆ, ಚೋರರಿಂದ ತೊಂದರೆ ಉಂಟಾಗ್ತದೆ, ಅಥವಾ ಚೋರತನದ ವಾರ್ತೆಗಳಿಂದ ನಿಮಗೇನಾದರೂ ತೊಂದರೆ ಆಗ್ಬೋದು, ಅಥವಾ ಚೋರ ವಸ್ತುಗಳಿಂದ ನಿಮಗೇನಾದರೂ ತೊಂದರೆ ಆಗ್ಬೋದು. ಇದೆಲ್ಲ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಏನು? ಸುಬ್ರಹ್ಮಣ್ಯೇಶ್ವರನ ಆರಾಧನೆ. ಸುಬ್ರಹ್ಮಣ್ಯ ದೇವರಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂತಹ ಅಪೂಪ ಸಮರ್ಪಣೆಯನ್ನು ಮಾಡಿ ನಿಮ್ಮ ಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ ಇದೆ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ಕಾಲದರ್ಶನದಲ್ಲಿ. 9 ನಿಮ್ಮ ಸಂಖ್ಯೆ, ಕೆಂಬಣ್ಣ, ಉತ್ತರ ದಿಕ್ಕು, ಜೊತೆಯಲ್ಲಿ ಸುಬ್ರಹ್ಮಣ್ಯ ದೇವರು, ಇದೆಲ್ಲವೂ ನಿಮಗೆ ಅನುಕೂಲವನ್ನು ತರುವಂತಹದ್ದು. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರು 8ನೇ ಭಾವದಲ್ಲಿದ್ದಾನೆ. ಇನ್ನೇನು ಸ್ವಲ್ಪ ದಿವಸದಲ್ಲೂ 9ಕ್ಕೆ ಹೋಗ್ತಾನೆ ಅವನು. 8ನೇ ಭಾವದಲ್ಲಿರುವಾಗ ಸಾಕಷ್ಟು ತೊಂದರೆಗಳು, ನಷ್ಟಗಳು ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೀವು ಏನೇ ವ್ಯಾಪಾರ ವ್ಯವಹಾರವನ್ನು ಮಾಡಿ, ಅಥವಾ ಏನೇ ನೀವು ಶಾಲಾ ಕಾಲೇಜಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ, ಅಥವಾ ನೀವು ಯಾವುದಾದ್ರೂ ಬ್ಯಾಂಕು ಇತ್ಯಾದಿಗಳಲ್ಲಿ ಕೆಲಸ ಕಾರ್ಯವನ್ನು ಮಾಡಿ, ಯಾವುದೇ ರೀತಿಯಲ್ಲಾದರೂ ನಿಮಗೆ ಅಪಾಯ ತಪ್ಪಿದ್ದಲ್ಲ. ಕಾರಣ ಯಾಕೆ ನೋಡಿ, 4ನೇ ಮನೆಯಲ್ಲಿ ಶನಿ ಇದ್ದು ಪೂರ್ಣ ದೃಷ್ಟಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾನೆ, 10ನೇ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದಿದೆ ಧನುರಾಶಿಯವರು. ಅಂಗಾರಕನ ದೃಷ್ಟಿ, ಶನಿ ದೃಷ್ಟಿ, 2 ಪಾಪಗ್ರಹಗಳ ದೃಷ್ಟಿ ಇದ್ದದ್ದರಿಂದ ಸಾಕಷ್ಟು ತೊಂದರೆ. ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯನ ಆರಾಧನೆ ಮತ್ತು ಆಂಜನೇಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ. ರಕ್ಷೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಶ್ವಾರೂಢ ಯಂತ್ರ. ಅಶ್ವಾರೂಢ ಪಾರ್ವತಿಯ ಯಂತ್ರವನ್ನು ಮಾಡಿಕೊಳ್ಳಿ, ಆಗ ನಿಮ್ಮ ಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿ, ನೆಮ್ಮದಿ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಉತ್ತರ ದಿಕ್ಕು, ಜೊತೆಯಲ್ಲಿ ರಾಯರ ಸೇವೆ, ಇವೆಲ್ಲ ನಿಮಗೆ ಹಿತಕರ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಬುಧ ಮತ್ತು ಗುರುವಿನ ಯುತಿ. ವಿದ್ಯಾರ್ಥಿಗಳಿಗೆ ಅನುಕೂಲ, ಜ್ಞಾನಿಗಳಿಗೆ ಅನುಕೂಲ, ವಿದ್ಯಾ ಬೋಧಕರಿಗೆ ಅನುಕೂಲ, ಸಮ್ಮಾನಿತರಿಗೆ ಅನುಕೂಲ. ಬುಧ ಮತ್ತು ಗುರು ಇಬ್ಬರು, ಒಬ್ಬನು ಬುದ್ಧಿಕಾರಕ, ಒಬ್ಬನು ಜ್ಞಾನಕಾರಕ, ಅದರಿಂದ ನಿಮಗೆ ಸಾಕಷ್ಟು ಅನುಕೂಲ. ಆದರೆ ಬಾಧಾಧಿಪತಿಯಾಗಿರ್ತಕ್ಕಂತಹ ಕುಜನು 6ನೇ ಭಾವದಲ್ಲಿದ್ದರಿಂದ ಬಾಧೆ ಇದೆ ಶರೀರಕ್ಕೆ. ರಕ್ತ ಸಂಬಂಧವಾದಂತಹ ಕಾಯಿಲೆಯೋ ಅಥವಾ ತಲೆಗೆ ಸಂಬಂಧಪಟ್ಟಂತಹ ರೋಗವೋ ನಿಮಗೆ ಆಗಾಗ ಕಾಡಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸ್ವಲ್ಪ ಹುಷಾರಾಗಿರಬೇಕು. ವಾಹನದಿಂದ ಏನಾದರೂ ತೊಂದರೆ ಆಗುವಂತಹ ಸಾಧ್ಯತೆ, ವಾಹನಾಪಘಾತ. ಕಾರಣ ಸುಖಾಧಿಪತಿ ವಾಹನ ಸ್ಥಾನಾಧಿಪತಿಯಾದಂತಹ ಕುಜ 6ನೇ ಮನೆಯಲ್ಲಿ ಕ್ಷತಸ್ಥಾನದಲ್ಲಿದ್ದರಿಂದ ಈ ರೀತಿಯಲ್ಲಾಗುವಂತಹ ಸಾಧ್ಯತೆ. ಅವನೇ ಬಾಧಾಧಿಪತಿ. ದೋಷ ನಿವಾರಣೆಗೆ ನೀವು ಸುಬ್ರಹ್ಮಣ್ಯ ಜಪಾನುಷ್ಠಾನ, ಮೃತ್ಯುಂಜಯ ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾದೀತು. ದೊಡ್ಡದಾಗಿ ಬರುವಂತಹ ಬಿರುಗಾಳಿ ಸಣ್ಣ ರೂಪದಲ್ಲಿ ಹೋಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 8 ಮತ್ತು 4, ಕಪ್ಪು ಬಿಳಿ ಬಣ್ಣ, ಉತ್ತರ ದಿಕ್ಕು, ಆಂಜನೇಯ ಸ್ವಾಮಿ, ಇವೆಲ್ಲ ನಿಮಗೆ ಹಿತವಾಗಿರ್ತಕ್ಕಂಥದ್ದು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಧನಸ್ಥಾನದಲ್ಲಿ ಇದ್ದರಿಂದ ಧನಹಾನಿ,
ಕೈ ತುಂಬ ಹಣ ಬರ್ತಾ ಇತ್ತು, ವ್ಯಾಪಾರ ಚೆನ್ನಾಗಿ ನಡೀತಾ ಇತ್ತು, ಯಾಕೋ ಏಕಾಏಕಿ ನಿಂತು ಹೋಯಿತು. 7.5 ಅಲ್ವಾ, ಶನಿ ಮಹಾತ್ಮ ಬಿಡ್ತಾನ ಧನಸ್ಥಾನದಲ್ಲಿದ್ದಾಗ ಧನಹಾನಿಯನ್ನು ಮಾಡ್ತಾನೆ. ಅನಿರೀಕ್ಷಿತವಾಗಿ ಧನಹಾನಿ, ಬೇರೆ ಬೇರೆ ಚಟಗಳಿಂದ ಧನಹಾನಿ ಉಂಟಾಗುವಂತಹ ಸಾಧ್ಯತೆಯೂ ಹೌದು. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು. ಶನಿ ಮಹಾತ್ಮನ ದೃಷ್ಟಿಯಲ್ಲಿ ಅವನಿಗೆ ಬೇಕಾದಂತಹ ಪೂಜೆಯನ್ನು ಮಾಡಿಸ್ಕೊಳ್ಳಿ. ಶನಿ ಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಸಾಧ್ಯತೆ, ದೊಡ್ಡ ಆಪತ್ತು ಬರುವಂತಹದ್ದು ಸಣ್ಣ ಆಪತ್ತಿನಲ್ಲಿ ಪರಿಹಾರವಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿಯನ್ನು ಮಾಡಿಕೊಳ್ಳಿ, ಅಥವಾ ಎಳ್ಳು ದಾನವನ್ನು ಮಾಡಿಕೊಳ್ಳಿ, ಅಥವಾ ಕಪ್ಪು ಮಡಕೆಯಲ್ಲಿ ಎಳ್ಳನ್ನು ತುಂಬಿ ದಾನ ಮಾಡಿ. ಆಗ ನೀವು ಇರತಕ್ಕಂತಹ ದೋಷ ನಿವಾರಣೆ ಆಗುವಂತಹ ಲಕ್ಷಣ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 7, 8, 4 ಇತ್ಯಾದಿಗಳನ್ನು ಬಳಸಿಕೊಳ್ಳೋದ್ರಿಂದ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ಕಪ್ಪು, ಬಿಳಿ ಬಣ್ಣ ಅಥವಾ ಚಿತ್ರ ಬಣ್ಣ ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು ಮಾಡಿಕೊಡಿ, ಶುಭವಾಗುತ್ತೆ. ಇವತ್ತಿನ ದಿವಸ ಕುಂಭರಾಶಿಯವರು. ಈಗ ಮೀನರಾಶಿಯವರ ಪರವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಗುರು ಪಂಚಮ ಸ್ಥಾನದಲ್ಲಿದ್ದಾನೆ. ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ ನಿಮ್ಮ ರಾಶಿಯನ್ನು. ತ್ರಿಕೋಣಾಧಿಪತ್ಯ ಯೋಗದಲ್ಲಿದ್ದಾನೆ. ಆದ್ದರಿಂದ ಯೋಗಕಾರಕನಂತಹ ಗುರುವಿನ ಪೂರ್ಣವಾದಂತಹ ದೃಷ್ಟಿ ಇದ್ದದ್ದರಿಂದ ನಿಮಗಿರ್ತಕ್ಕಂತಹ ದೋಷಗಳೆಲ್ಲ ಪರಿಹಾರವಾಗಿ, ಗರ ಎಂದರೆ ದೋಷಗಳೆಲ್ಲ ಪರಿಹಾರವಾಗಿ ನೀವು ಶುದ್ಧರಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು, ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವಂತಹ ಸಾಧ್ಯತೆ ಇದೆ, ಅಥವಾ ಒಳ್ಳೆಯ ಉದ್ಯೋಗವೂ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮೀನರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಮೀನರಾಶಿಯವರು ವಿಶೇಷವಾಗಿ 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ, ಈಶಾನ್ಯ ದಿಕ್ಕು, ಜೊತೆಯಲ್ಲಿ ರಾಯರ ಸೇವೆ ಇವೆಲ್ಲ ನಿಮಗೆ ಹಿತವನ್ನು ತರುವಂತಹದ್ದಿದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮೀನರಾಶಿಯವರು. ಇಂದಿನ ದಿವಸ 12 ರಾಶಿಯವರು ಸಹಿತವಾಗಿ ಸಕಲ ದೋಷ ನಿವಾರಣೆಗಾಗಿ ಮಂಗಳಗೌರಿ ವ್ರತಾಚರಣೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗಿರತಕ್ಕಂತಹ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ, ನೆಮ್ಮದಿ 12 ರಾಶಿಯವರಿಗೆ. ವೀಕ್ಷಕರೇ, ಇಂದು ಮಂಗಳಗೌರಿ ವ್ರತಾಚರಣೆ ಇರುವುದರಿಂದ ಸೌಭಾಗ್ಯ ಪ್ರಾಪ್ತಿಗಾಗಿ ಮಂಗಳಗೌರಿ ವ್ರತಾಚರಣೆಯನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಡಿಕೊಳ್ಳಿ, ದೇವಿಯ ಅನುಗ್ರಹವನ್ನು ಪಡ್ಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ವೀಕ್ಷಕರೇ, ಇವತ್ತಿನ ಸಂದೇಶ ಏನು ನೋಡಿ. ನೀವು ದೇವಸ್ಥಾನಕ್ಕೆ ಹೋಗಿರ್ತೀರಿ, ಚಪ್ಪಲಿಯನ್ನು ಕಳಚಿರ್ತೀರಿ. ದೇವಸ್ಥಾನಕ್ಕೆ ಒಳಗೆ ಪ್ರವೇಶ ಮಾಡುವಾಗ ಚಪ್ಪಲಿಯನ್ನು ಹೊರಭಾಗದಲ್ಲಿ ಬಿಟ್ಟಿರ್ತೀರಿ. ಅಲ್ಲಿ ಸ್ಟ್ಯಾಂಡ್ ಇರ್ತದೆ, ಸಾಧಾರಣವಾಗಿ ಸ್ಟ್ಯಾಂಡಲ್ಲಿ ಇಡಲ್ಲ. ಸ್ಟ್ಯಾಂಡಲ್ಲಿ ಇಟ್ಟರೆ ಹಣ ಕೊಡಬೇಕಾಗ್ತದೆ ಹೇಳುವಂಥ ದೃಷ್ಟಿಯಿಂದ ಹೊರಗಡೆ ಬಿಟ್ಟಿರ್ತೀರಿ. ನೀವು ಬಿಟ್ಟಿದ್ದೀರಿ ಅಂತ ಮತ್ತು ಕೆಲವರು ಎಲ್ಲ ಬಿಟ್ಟಿರ್ತಾರೆ. ಅಲ್ಲಿ ಬರುವಾಗ ನೀವು ನಿಮ್ಮ ಚಪ್ಪಲಿಯನ್ನೇ ಹಾಕ್ಕೊಂಡು ಬನ್ನಿ, ಬೇರೆಯವ್ರ ಚಪ್ಪಲಿ ಹಾಕ್ಕೊಳ್ಬೇಡಿ. ಬೇರೆಯವ್ರ ಚಪ್ಪಲಿ ಅನಿರೀಕ್ಷಿತವಾಗಿ ನೀವೇನಾದ್ರು ಹಾಕ್ಕೊಂಡು ಬಂದುಬಿಟ್ರಿ ಅಂದರೆ ಅವರ ಕರ್ಮ ನಿಮಗೆ ತಗಲುವ ಸಾಧ್ಯತೆ ಇರತಕ್ಕಂಥದ್ದು. ಅವರ ಜೀವನದ ಕರ್ಮ ಏನೇನಿರ್ತದೆಯೋ ಅದೆಲ್ಲವೂ ನಿಮಗೆ ಬರುವಂತಹ ಸಾಧ್ಯತೆ ಇದೆ. ಆದ್ದರಿಂದ ತುಂಬ ಜಾಗ್ರತೆ, ಬೇರೆಯವರ ಚಪ್ಪಲಿಯನ್ನು ಹಾಕಿಕೊಳ್ಳಬೇಡಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ಲೈಕ್ ಕೊಡಿ. ಕೆಳಭಾಗದಲ್ಲಿ ನಂಬರ್ಗಳು ಬರ್ತಾ ಇದೆ, ಬೇಕಾದರೂ ಉಪಯೋಗಿಸ್ಕೊಳ್ಳಿ. ಶುಭವಾಗಲಿ. ಶುಭವಸ್ತು. ನಾರಾಯಣ ನಾರಾಯಣ ನಾರಾಯಣ.